ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾವು ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ ಬಗ್ಗೆ ನೋಡ್ಕೊಂಡು ಬರೋಣ. ಅಲೈನ್ ಅನ್ನೋದು ಒಂದು ಅಟ್ರಿಬ್ಯೂಟ್. ಸೊ ಇದೊಂದು ಟ್ಯಾಗ್ ಅಲ್ಲ, ಇದೊಂದು ಅಟ್ರಿಬ್ಯೂಟ್. ಈ ಅಟ್ರಿಬ್ಯೂಟ್ನ ಯಾವ ಥರ ಯೂಸ್ ಮಾಡ್ತಾರೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ನಾವು ಇವಾಗ ನೀವು ಒಂದು ಹೆಡ್ಡಿಂಗ್ ಆಗಲಿ ಅಥವಾ ಒಂದು ಪ್ಯಾರಾಗ್ರಾಫ್ನ ಒಂದು ಸೆಂಟರ್ನಲ್ಲಿ ಡಿಸ್ಪ್ಲೇ ಮಾಡಬೇಕಂದ್ರೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಅಥವಾ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ನಲ್ಲಿ ಡಿಸ್ಪ್ಲೇ ಮಾಡಬೇಕಂದ್ರೆ ಸೊ ನಾವು ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಬೈ ಡಿಫಾಲ್ಟ್ ಆಗಿ ಸೊ ಅದು ನೀವು ಒಂದು ಔಟ್ಪುಟ್ ಅಥವಾ ನೀವು ಒಂದು ಡಿಸ್ಪ್ಲೇ ಮಾಡಿದರೆ ನಿಮ್ಮ ಹೆಡ್ಡಿಂಗ್ ಆಗಲಿ ಅಥವಾ ಒಂದು ಪ್ಯಾರಾಗ್ರಾಫ್ ಆಗಲಿ ಬೈ ಡಿಫಾಲ್ಟ್ ಆಗಿ ಲೆಫ್ಟ್ ಸೈಡಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ಅದು ಸೆಂಟರ್ ಬೇಕಾಗಿದೆ ಅಥವಾ ರೈಟ್ ಸೈಡ್ ಆಗಿ ಬೇಕಾಗಿದೆ ಅಂದರೆ ನೀವು ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ಯೂಸ್ ಮಾಡಿಬಿಟ್ಟು ಅಲೈನ್ ಅನ್ನೋ ಅಟ್ರಿಬ್ಯೂಟ್ಗೆ ಒಂದು ಅಟ್ರಿಬ್ಯೂಟ್ ವ್ಯಾಲ್ಯೂಗಳನ್ನು ಕೊಟ್ಬಿಟ್ಟು ನೀವು ನಿಮಗೆ ಯಾವ ಸೈಡ್ಗೆ ಬೇಕಾಗುತ್ತೋ ಸೊ ಆ ಸೈಡಲ್ಲಿ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ನೀವು ಒಂದು ಹೆಡ್ಡಿಂಗ್ನ ಆಗಲಿ ಅಥವಾ ಒಂದು ಟೆಕ್ಸ್ಟ್ನ ಆಗಲಿ ಡಿಸ್ಪ್ಲೇ ಮಾಡ್ಬೋದು. ಸೊ ನಾವಿಲ್ಲಿ ಮೊದಲೇದಾಗಿ ಸೆಂಟರ್ ಅನ್ನೋ ಒಂದು ವ್ಯಾಲ್ಯೂ ಬಗ್ಗೆ ನೋಡ್ಕೊಂಡು ಬರೋಣ. ಸೆಂಟರ್ ವ್ಯಾಲ್ಯೂ ಅಲೈನ್ ದ ಹೋಲ್ ಟೆಕ್ಸ್ಟ್ ಟು ದಿ ಸೆಂಟರ್ ಆಫ್ ದಿ ವೆಬ್ ಪೇಜ್. ಸೊ ಸೆಂಟರ್ ಅನ್ನೋ ವ್ಯಾಲ್ಯೂ ಏನು ಮಾಡುತ್ತೆ ಅಂದರೆ ನೀವು ಒಂದು ಬರೆದಿರ್ತಂಥ ಒಂದು ಟೆಕ್ಸ್ಟ್ ಆಗಲಿ ಅಥವಾ ಒಂದು ಹೆಡ್ಡಿಂಗ್ ಆಗಲಿ ಅಥವಾ ಒಂದು ಪ್ಯಾರಾಗ್ರಾಫ್ ಆಗಲಿ ನಿಮ್ಮ ವೆಬ್ ಬ್ರೌಸರ್ನ ಸೆಂಟರ್ ಅಂದರೆ ಮಧ್ಯಭಾಗದಲ್ಲಿ ಒಂದು ಡಿಸ್ಪ್ಲೇ ಆಗುತ್ತೆ. ಸೊ ನಾವಿಲ್ಲಿ ಅಲೈನ್ ಅಂತ ಒಂದು ಅಟ್ರಿಬ್ಯೂಟ್ನ ನೇಮ್ನ ಕೊಟ್ಬಿಟ್ಟು ಡಬಲ್ ಕೋಟ್ನಲ್ಲಿ ಅಟ್ರಿಬ್ಯೂಟ್ ವ್ಯಾಲ್ಯೂ ಸೆಂಟರ್ ಅನ್ನೋ ಒಂದು ಅಟ್ರಿಬ್ಯೂಟ್ ವ್ಯಾಲ್ಯೂನ ಕೊಟ್ಟರೆ ಸೊ ಇದು ನಿಮ್ಮ ಒಂದು ವೆಬ್ ಬ್ರೌಸರ್ನಲ್ಲಿ ಮಧ್ಯಭಾಗದಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ರೈಟ್ ಅನ್ನೋ ಒಂದು ಅಟ್ರಿಬ್ಯೂಟ್ ವ್ಯಾಲ್ಯೂ ಅಲೈನ್ ದ ಹೋಲ್ ಟೆಕ್ಸ್ಟ್ ಟು ದಿ ರೈಟ್ ಆಫ್ ದಿ ವೆಬ್ ಪೇಜ್. ಸೊ ನೀವು ಒಂದು ನಿಮ್ಮ ಹೋಲ್ ಟೆಕ್ಸ್ಟ್ ವೆಬ್ ಬ್ರೌಸರ್ನಲ್ಲಿರೋ ಒಂದು ಹೋಲ್ ಟೆಕ್ಸ್ಟ್ನ ರೈಟ್ ಸೈಡ್ನಲ್ಲಿ ಡಿಸ್ಪ್ಲೇ ಮಾಡಬೇಕಾದ್ರೆ ನೀವು ರೈಟ್ ಅನ್ನೋ ಒಂದು ಅಟ್ರಿಬ್ಯೂಟ್ ವ್ಯಾಲ್ಯೂನ ಕೊಡಬೇಕಾಗುತ್ತೆ. ಸೊ ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ ನೇಮ್ನಲ್ಲಿ ರೈಟ್ ಅನ್ನೋ ಒಂದು ಅಟ್ರಿಬ್ಯೂಟ್ ವ್ಯಾಲ್ಯೂನ ಕೊಟ್ಟರೆ ಸೊ ನೀವು ಒಂದು ನಿಮ್ಮ ಟೆಕ್ಸ್ಟ್ ಆಗಲಿ ಅಥವಾ ಒಂದು ಪ್ಯಾರಾಗ್ರಾಫ್ ಒಂದು ಹೆಡ್ಡಿಂಗ್ ಆಗಲಿ ರೈಟ್ ಸೈಡ್ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಲೆಫ್ಟ್ ಅನ್ನೋ ಒಂದು ವ್ಯಾಲ್ಯೂ ಅಲೈನ್ ದ ಹೋಲ್ ಟೆಕ್ಸ್ಟ್ ಆಫ್ ದಿ ಲೆಫ್ಟ್ ದ ವೆಬ್ ಪೇಜ್. ಸೊ ನೀವು ಒಂದು ಲೆಫ್ಟ್ ಅನ್ನೋ ವ್ಯಾಲ್ಯೂ ಇವಾಗ ನೀವು ಒಂದು ಅಲೈನ್ ಅನ್ನೋ ಒಂದು ವ್ಯಾಲ್ಯೂ ಒಂದು ಅಟ್ರಿಬ್ಯೂಟ್ ನೇಮ್ನಲ್ಲಿ ಲೆಫ್ಟ್ ಅನ್ನೋ ಒಂದು ಅಟ್ರಿಬ್ಯೂಟ್ ವ್ಯಾಲ್ಯೂನ ಕೊಟ್ಟರೆ ಸೊ ನಿಮ್ಮ ಕಂಪ್ಲೀಟಾಗಿ ಒಂದು ಟೆಕ್ಸ್ಟ್ ಆಗಲಿ ಅಥವಾ ಒಂದು ಪ್ಯಾರಾಗ್ರಾಫ್ ಆಗಲಿ ಲೆಫ್ಟ್ ಸೈಡ್ ಆಫ್ ದಿ ವೆಬ್ ಪೇಜ್ ಸೊ ನಿಮ್ಮ ವೆಬ್ ಪೇಜ್ನ ಲೆಫ್ಟ್ ಸೈಡ್ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಜಸ್ಟಿಫೈ ಅಲೈನ್ ದ ಹೋಲ್ ಟೆಕ್ಸ್ಟ್ ಟು ದಿ ಜಸ್ಟಿಫೈ ಆಫ್ ದಿ ವೆಬ್ ಪೇಜ್. ಸೊ ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ ನೇಮ್ನಲ್ಲಿ ಸೊ ಡಬಲ್ ಕೋಟ್ನಲ್ಲಿ ಜಸ್ಟಿಫೈ ಅನ್ನೋ ಒಂದು ಅಟ್ರಿಬ್ಯೂಟ್ ವ್ಯಾಲ್ಯೂನ ನೀವು ಕೊಡಬೇಕಾಗುತ್ತೆ. ಸೊ ಈ ಥರ ನಾವು ಅಟ್ರಿಬ್ಯೂಟ್ಸ್ ವ್ಯಾಲ್ಯೂನ ಒಂದು ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ ನೇಮ್ನಲ್ಲಿ ಅಟ್ರಿಬ್ಯೂಟ್ಸ್ ವ್ಯಾಲ್ಯೂನ ಕೊಟ್ಬಿಟ್ಟು ನಾವು ಒಂದು ಪೊಸಿಷನ್ ಅಥವಾ ಒಂದು ನಿಮಗೆ ಯಾವ ಸೈಡ್ ಬೇಕಾಗುತ್ತೋ ಒಂದು ಟೆಕ್ಸ್ಟ್ ಆಗಲಿ ಅಥವಾ ಒಂದು ಪ್ಯಾರಾಗ್ರಾಫ್ ಆಗಲಿ ಆ ಸೈಡ್ ನಾವು ಡಿಸ್ಪ್ಲೇ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ದಿಸ್ ಈಸ್ ಹೆಡ್ಡಿಂಗ್. ಸೊ ನಾನಿಲ್ಲಿ ಎಕ್ಸಾಂಪಲ್ನ ಬರೆದಿದ್ದೇನೆ. ಹೆಡ್ಡಿಂಗ್ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ಸೊ ನಾನಿಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಒಂದು ಹೆಡ್ಡಿಂಗ್ ಟ್ಯಾಗ್ನ ಓಪನಿಂಗ್ ಟ್ಯಾಗ್ನಲ್ಲಿ ಸ್ಟಾರ್ಟಿಂಗ್ ಟ್ಯಾಗ್ನಲ್ಲಿ ನಾನು ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ಯೂಸ್ ಮಾಡಿಬಿಟ್ಟು ಸೆಂಟರ್ ಅನ್ನೋ ಒಂದು ವ್ಯಾಲ್ಯೂನ ಕೊಟ್ಟಿದ್ದೇನೆ. ಸೊ ನೀವು ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ಒಂದು ಹೆಡ್ಡಿಂಗ್ ಆಗಲಿ ಅಥವಾ ಒಂದು ಪ್ಯಾರಾಗ್ರಾಫ್ನಾಗ ಆಗಲಿ ಹೆಡ್ಡಿಂಗ್ ಟ್ಯಾಗ್ನ ಮೊದಲನೇದಾಗಿ ಅಂದರೆ ಸ್ಟಾರ್ಟಿಂಗ್ ಟ್ಯಾಗ್ನಲ್ಲಿ ನೀವು ಯೂಸ್ ಮಾಡಬೇಕು. ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ನಾನು ಹೆಡ್ಡಿಂಗ್ ಟ್ಯಾಗ್ ಓಪನಿಂಗ್ ಟ್ಯಾಗ್ನಲ್ಲೇ ಯೂಸ್ ಮಾಡಿದ್ದೇನೆ. ಅಲೈನ್ ಸೆಂಟರ್ ಅಂತ ಒಂದು ವ್ಯಾಲ್ಯೂ ಕೊಟ್ಟಿದ್ದೇನೆ. ಸೊ ನಾವಿಲ್ಲಿ ಪ್ಯಾರಾಗ್ರಾಫ್ನಲ್ಲಿ ಕೂಡ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಬರೆದಿದ್ದೇನೆ. ಸೊ ಪಿ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನಾನು ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ಪ್ಯಾರಾಗ್ರಾಫ್ನ ಓಪನಿಂಗ್ ಟ್ಯಾಗ್ನಲ್ಲೇ ನಾನು ಬರೆದಿದ್ದೇನೆ. ಸೊ ಈ ಥರ ನಾವು ಒಂದು ಅಲೈನ್ ಅನ್ನೋ ಅಟ್ರಿಬ್ಯೂಟ್ನ ಯೂಸ್ ಮಾಡಬೇಕಾಗುತ್ತೆ. ಯೂಸ್ ಮಾಡಿಬಿಟ್ಟು ಅದರ ಒಳಗಡೆ ನಿಮಗೆ ಯಾವ ಥರ ಒಂದು ವ್ಯಾಲ್ಯೂ ಬೇಕಂತ ನೀವು ಅದನ್ನ ಕೊಡ್ಬೋದು. ಸೊ ನಾನಿಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ. ಸೊ ನಾನು ಇವಾಗ ಒಂದು ಹೆಡ್ಡಿಂಗ್ನ ಬರಿತೇನೆ. ಹೆಡ್ಡಿಂಗ್ನ ಬರೆದ್ಬಿಟ್ಟು ಸೊ ನಾನು ಇವಾಗ ಒಂದು ಹೆಡ್ಡಿಂಗ್ನ ಬರೆದಿದ್ದೇನೆ. ನಾನಿಂದ ಹೆಡ್ಡಿಂಗ್ ಬರೆದಿದ್ದೇನೆ. ನಾನು ಇವಾಗ ಇದನ್ನು ಔಟ್ಪುಟ್ ನಿಮಗೆ ತೋರಿಸ್ತೇನೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ದಿಸ್ ಈಸ್ ಹೆಡ್ಡಿಂಗ್. ಸೊ ಇದು ಒಂದು ಬೈ ಡಿಫಾಲ್ಟಾಗಿ ಲೆಫ್ಟ್ ಸೈಡ್ ಬಂದಿದೆ. ಸೊ ನಮಗೀಗ ಇದು ಸೆಂಟರ್ನಲ್ಲಿ ಬೇಕು ಅಥವಾ ಒಂದು ರೈಟ್ ಸೈಡ್ನಲ್ಲಿ ಬೇಕಂದರೆ ನಾವಿವಾಗ ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ನಲ್ಲಿ ರೈಟ್ ಅನ್ನೋ ಒಂದು ವ್ಯಾಲ್ಯೂನ ಯೂಸ್ ಮಾಡಬೇಕಾಗತ್ತೆ. ಅಟ್ರಿಬ್ಯೂಟ್ ವ್ಯಾಲ್ಯೂನ ಯೂಸ್ ಮಾಡಿಬಿಟ್ಟು ನಾವು ನಮಗೆ ಬೇಕಾದ ಒಂದು ಪೊಸಿಷನ್ನಲ್ಲಿ ನಾವು ಡಿಸ್ಪ್ಲೇ ಮಾಡ್ಬೋದು. ಸೊ ನಾನಿವಾಗ ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ಯೂಸ್ ಮಾಡಿಬಿಟ್ಟು ಅಲೈನ್
ಈಕ್ವಲ್ ಟು ಸೊ ಡಬಲ್ ಕೋಟ್ನಲ್ಲಿ ನಾನು ಒಂದು ಇವಾಗ ಬೈ ಡಿಫಾಲ್ಟಾಗಿ ಅದು ಲೆಫ್ಟ್ ಸೈಡ್ ಇದೆ. ಸೊ ನಮಗೆ ಇವಾಗ ಇದು ಸೆಂಟರ್ನಲ್ಲಿ ಬೇಕಾದರೆ ಸೊ ನಾನು ಇವಾಗ ಸೆಂಟರ್ ಅನ್ನೋ ಒಂದು ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ಸೇವ್ ಮಾಡ್ತೇನೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ದಿಸ್ ಈಸ್ ಎಂಡಿಂಗ್. ಇದು ಇವಾಗ ಬೈ ಡಿಫಾಲ್ಟಾಗಿ ಲೆಫ್ಟ್ ಸೈಡ್ ಇತ್ತು. ಸೊ ಇವಾಗ ಸೆಂಟರ್ನಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ನಮಗೆ ಇದು ನಮಗೆ ರೈಟ್ ಸೈಡ್ ಬೇಕಾದರೆ ನಾನು ಅಲೈನ್ ಒಂದು ಸೆಂಟರ್ ಅನ್ನೋ ಒಂದು ವ್ಯಾಲ್ಯೂನ ತೆಗೆದುಬಿಟ್ಟು ನಾನಲ್ಲಿ ರೈಟ್ ಅನ್ನೋ ಒಂದು ವ್ಯಾಲ್ಯೂನ ಹಾಕ್ತೀನಿ. ಅಟ್ರಿಬ್ಯೂಟ್ ವ್ಯಾಲ್ಯೂನ ಹಾಕಿಬಿಟ್ಟು ಸೇವ್ ಮಾಡ್ತೀನಿ. ಇವಾಗ ನೀವು ನೋಡ್ತಿರ್ಬೋದು ದಿಸ್ ಈಸ್ ಹೆಡ್ಡಿಂಗ್. ಇವಾಗ ಇದು ರೈಟ್ ಸೈಡ್ ಬಂದಿದೆ. ಸೊ ಈ ಥರ ನಾವು ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ಯೂಸ್ ಮಾಡ್ಕೋಬಹುದು. ಸೊ ನಾನು ನಿಮಗೆ ಇವಾಗ ಒಂದು ಪ್ಯಾರಾಗ್ರಾಫ್ ಬರುತ್ತೆ ತೋರಿಸ್ತೇನೆ. ಸೊ ನೀವು ನೋಡ್ತಿರ್ಬೇಕು. ಸೊ ನಾನು ಇಲ್ಲಿ ನಿಮಗೊಂದು ಪ್ಯಾರಾಗ್ರಾಫ್ನ ಬರ್ತೀನಿ. ಇಲ್ಲಿ ನೋಡ್ತಿರ್ಬೋದು. ಸೊ ನಾನು ಇವಾಗ ಇದನ್ನು ಸೇವ್ ಮಾಡ್ತೀನಿ. ಸೊ ಇದನ್ನು ಔಟ್ಪುಟ್ ನೋಡಿದಾಗ ಬೈ ಡಿಫಾಲ್ಟಾಗಿ ಇದು ಸೊ ಲೆಫ್ಟ್ ಸೈಡ್ ಡಿಸ್ಪ್ಲೇ ಆಗುತ್ತೆ. ಸೊ ಇದು ನಿಮಗೆ ರೈಟ್ ಸೈಡ್ ಬೇಕಾದರೆ ನಾನು ಇವಾಗ ಇದಕ್ಕೆ ಅಟ್ರಿಬ್ಯೂಟ್ ವ್ಯಾಲ್ಯೂನ ಹಾಕ್ತೀನಿ. ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ಯೂಸ್ ಮಾಡಿಬಿಟ್ಟು ಸೊ ನಾನಿವಾಗ ಇದೊಂದು ರೈಟ್ ಸೈಡ್ ಅನ್ನೋ ಒಂದು ಅಟ್ರಿಬ್ಯೂಟ್ ವ್ಯಾಲ್ಯೂನ ಹಾಕ್ತೇನೆ. ಸೊ ಸೇವ್ ಮಾಡ್ತೀನಿ. ಸೊ ನೀವು ಇವಾಗ ನೋಡ್ತಿರ್ಬೋದು ಬೈ ಡಿಫಾಲ್ಟಾಗಿ ಇದು ಲೆಫ್ಟ್ ಸೈಡ್ ಇತ್ತು. ಸೊ ಇವಾಗ ನಾನು ರೈಟ್ ಅನ್ನೋ ಒಂದು ವ್ಯಾಲ್ಯೂನ ಹಾಕಿದ ತಕ್ಷಣ ಸೊ ಇದು ಒಂದು ಲೆಫ್ಟ್ ಸೈಡ್ಗೆ ಅಂದರೆ ಒಂದು ರೈಟ್ ಸೈಡ್ಗೆ ಡಿಸ್ಪ್ಲೇ ಆಯಿತು. ಸೊ ಈ ಥರ ನಾವು ಅಲೈನ್ ಅನ್ನೋ ಒಂದು ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ಯೂಸ್ ಮಾಡಿಕೊಂಡು ಸೊ ನಿಮಗೆ ಬೇಕಾದಂಥ ಒಂದು ಟೆಕ್ಸ್ಟ್ನ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಯಾವ ಒಂದು ಸೈಡ್ ಬೇಕಾಗುತ್ತೋ ಆ ಸೈಡ್ನ ನೀವು ಡಿಸ್ಪ್ಲೇ ಮಾಡಬೇಕಾದ್ರೆ ಅಲೈನ್ ಅನ್ನೋ ಒಂದು ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ಯೂಸ್ ಮಾಡಿಬಿಟ್ಟು ಅಲೈನ್ಗೆ ಅಟ್ರಿಬ್ಯೂಟ್ನ ಒಂದು ವ್ಯಾಲ್ಯೂನ ರೈಟ್ ಸೈಡ್ ಆಗಲಿ ಲೆಫ್ಟ್ ಆಗಲಿ ಸೆಂಟರ್ ಆಗಲಿ ಒಂದು ವ್ಯಾಲ್ಯೂನ ಕೊಟ್ಬಿಟ್ಟು ಸೊ ಈ ಥರ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ನೀವು ಒಂದು ಟೆಕ್ಸ್ಟ್ ಆಗಲಿ ಅಥವಾ ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು ಹೆಡ್ಡಿಂಗ್ ಆಗಲಿ ನೀವು ಡಿಸ್ಪ್ಲೇ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಅಲೈನ್ ಅಟ್ರಿಬ್ಯೂಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.